ಸರ್ ದಯವಿಟ್ಟು ಕ್ಷಮಿಸಿ. ನಾನು ಮುಂಚಿಂದ ಐ ಡೋಂಟ್ ಗಿವ್ ಕ್ಲಾರಿಫಿಕೇಷನ್, ಐ ಡೋಂಟ್ ಟೇಕ್ ಅಪ್ರೂವಲ್, ಇಷ್ಟ ಬಂದಿದ್ದು ಮಾಡ್ತಿದ್ದೆ. ಬಟ್ ಇವಾಗ ನಿಮ್ಮ ಕನ್ಸೆಂಟ್ ನಿಮಗೆ ತಿಳಿಸ್ಬೇಕು ಅನ್ನೋ ಸಂದರ್ಭ ಬಂದಿದೆ. ಐ ಆಮ್ ನಾಟ್ ಗಿವನ್ ದಿಸ್ ಟು ಎನಿ ಬಾಡಿ ಇನ್ ಮೈ ಲೈಫ್ ಎಕ್ಸೆಪ್ಟ್ ಬ್ರಿಟಿಷ್ ಗೌರ್ಮೆಂಟ್. ನೋಡಿ, ಅವ್ರ ಹತ್ರ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟ ನಾಗರಾಜ್. ಮತ್ತು SP, ಇವಾಗ ಅವರು SP, ಆಗ DCP ಶ್ರೀನಾಥ್ ಜೋಶಿ, ಕೋರ್ಮಂಗ್ಲ ಪೊಲೀಸ್ ಸ್ಟೇಷನ್. ಅದೇನೋ ಇವರು CCB ಅವರು ಆರ್ಗನೈಸ್ಡಾಗಿ ಇಂಪ್ಲಿಕೇಟ್ ಮಾಡ್ತಿದ್ರು. ಎವಿಡೆನ್ಸ್ ಮುಂಚೆನೇ ಕಲೆಕ್ಟ್ ಮಾಡಿ ಲಾಕ್ ಆ್ಯಂಡ್ ಕೀ ಆಡ್ತಾಯಿದ್ರು. 40,000 ಲಾಕು, 50,000 ಕೀ, ಈ ಥರ. ನಾನು ಇದನ್ನೋಗಿ ಬ್ರಿಟಿಷ್ ಗೌರ್ಮೆಂಟ್ಗೆ ಹೇಳಿಬಿಟ್ಟೆ. ಅದಕ್ಕೆ ಕರ್ಕೊಂಡೋಗಿ ಹೊಡೆದ್ರೆ ಏನಂತ ಗೊತ್ತಿಲ್ಲ. ಇದು ನಡೆದಿತ್ತು 3-4 ವರ್ಷ. ನನಗೆ ಕಾಗ್ನಿಟಿವ್ ಫಂಕ್ಷನ್ಸ್ ಇರಲಿಲ್ಲ, ಮೆಮರಿ ಫಂಕ್ಷನ್ಸ್ ಇರಲಿಲ್ಲ, ಎಮೋಷನ್ಸ್ ಫೀಲಿಂಗ್ಸ್ ತಡ್ಕೊಳೋಕ್ಕಾಗ್ತಿರಲ್ಲ. ನಾನು ಡೈರೆಕ್ಟಾಗಿ ಹೇಳಿದ್ರೆ ನಾನು ಇಲ್ಲೊಂದು ಹತ್ಕೊಬಿಡ್ತೀನಿ, ಇಲ್ಲ ಜೋರಾಗಿ ಕಿರ್ಚಾಡ್ಬಿಡ್ತೀನಿ. ಅದಕ್ಕೆ ವೀಡಿಯೋ ಮಾಡಿ ಕಳಿಸ್ತಿದ್ದೀನಿ. ಜೊತೆಲಿ ಐ ಆಮ್ ವೆರಿ ಟಯರ್ಡ್. ನಾನು ಬರೆಯೋ ಒಂದೊಂದು ರಿಪೋರ್ಟು 50 ಮಿಲಿಯನ್ 100 ಬಿಲಿಯನ್ ರಿಪೋರ್ಟ್ಸು ಸರ್. ಇಟ್ಸ್ ನಾಟ್ ಎ ಜೋಕ್. BBC UKಗೆ ಪ್ರಾಜೆಕ್ಟೆಡ್ ಆಗಿದೆ. ವಿತಿನ್ 3 months ಐ ಗಾಟ್ 4 ಪ್ರಮೋಷನ್ಸ್. ಈ ಥರ ಮಾಡಿದ್ರಲ್ಲ, ಓದೋಕ್ಕೆ ಬಿಡ್ತಾ ಇರಲಿಲ್ಲ. ರಾತ್ರಿ ಹಗಲು ರಿಪೇರಿ ಮಾಡೋದು. ಇದರಲ್ಲಿ ನೇಬರ್ಸ್ದೆಲ್ಲ ಇನ್ವಾಲ್ವ್ಮೆಂಟ್ ಇದೆ. ಎದುರು ಮನೆ ಸತೀಶ್ ತುಕಾರಾಮ್ ಅಂತ ಹೇಳಿ, ನಾನು ಅವ್ರನ್ನ ತಿಕಾರಾಮ್ ಅಂತಲೇ ಕರೆಯೋದು. ಐ ವೋಂಟ್ ರೆಸ್ಪೆಕ್ಟ್ ಹಿಮ್, ಯಾಕಂದರೆ ಅವ್ರು ಆ ರೀತಿ ಮಾತಾಡಿದ್ದಾರೆ ನನ್ನ ಮುಂದೆ. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ದೋಸ್ ಥಿಂಗ್ಸ್. ಮತ್ತು ನಮ್ಮ ಪಕ್ಕದ ಮನೆ ವೇಣುಗೋಪಾಲ್ ಅವರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ತಂದೆಗೆ 4 ದಿವಸ ನಿದ್ದೆ ಕೊಟ್ಟಿಲ್ಲ. ದಯವಿಟ್ಟು ನಮ್ಮ ತಂದೆ ಒಂದು ಮಾತು ಹೇಳೋಂಗಿಲ್ಲ. ದಿಸ್ ಇಸ್ ಕೆಪ್ಟ್ ಕಾನ್ಫಿಡೆನ್ಷಿಯಲ್, ಹೈಲಿ ಸೀಕ್ರೆಟ್. ಈ ಕಾನ್ಫಿಡೆನ್ಷಿಯಾಲಿಟಿ ನೀವು ಮೇಂಟೈನ್ ಮಾಡ್ತೀರ ಅಂದರೆ ವಿ ಕ್ಯಾನ್ ವರ್ಕ್ ಟುಗೆದರ್. ನಾನು ಇದ್ರ ಮೇಲೆ ಪ್ರೊಸೀಡ್ ಆಗ್ತೀನಿ ಸರ್. ವಿ ಕ್ಯಾನ್ ಟಾಕ್ ಆನ್ ಮಂಡೇ. ನಾನು ವೀಡಿಯೋ ಮಾಡಿ ಕಳಿಸ್ತೀನಿ. ದಿಸ್ ಇಸ್ ನಾಟ್ ಎ ಕಂಪ್ಲೇಂಟ್. ಐ ವಿಲ್ ಗೆಟ್ ದಿಸ್ ಇನ್ವೆಸ್ಟಿಗೇಟೆಡ್ ವಿತ್ ಮೈ ಓನ್ ಇನ್ವೆಸ್ಟಿಗೇಟರ್ಸ್ ಆ್ಯಂಡ್ ಮೈ ಓನ್ ಟೀಮ್. ನಾನು ಇದನ್ನ ಪೊಲೀಸಿಗೆ ಕೊಡೋದಿಲ್ಲ ಸರ್. ಓನ್ಲಿ ಫಾರ್ ಯು, ಫಾರ್ ಯುವರ್ ರೆಫರೆನ್ಸ್ ಐ ಆಮ್ ಗಿವಿಂಗ್ ಯು ಇನ್ಫಾರ್ಮೇಷನ್. ನಿಮಗೆ ಗೊತ್ತಿರಲಿ ಅಂಥೇಳಿ. ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟ್ರ್ ನೀವು. ಸೊ ಯು ಶುಡ್ ಲೆಟ್ ಪೀಪಲ್ ನೋ. ಅರ್ಚಿತಾಗೆ ಹೇಳೋದು ಇಲ್ಲ, ಇನ್ನೊಬ್ರು ಇನ್ವೆಸ್ಟಿಗೇಟ್ರು ಮನೆಗೆ ಬಂದು ಕೈ ಆ ಕಡೆ ತೋರಿಸಿ ಆ ಹುಡುಗಿಗೆ ಬಾಳ್ ಕೊಡಯ್ಯ ಅಂತ ಕೌನ್ಸ್ಲಿಂಗ್ ಮಾಡ್ತಾರೆ. ಇನ್ವೆಸ್ಟಿಗೇಟರ್ ಕೌನ್ಸ್ಲಿಂಗ್ ಮಾಡೋದು ಸರ್. ತಂದೆ ತಾಯಿ ದೇವ್ರ ಥರ, ತಂದೆ ತಾಯಿ ಹೇಳಿದ್ದು ಕೇಳ್ಕೊಂಡಿರು ಅಂತಾರೆ. ತಂದೆ ತಾಯಿ ನೀನು ಲೂಸ್ ಥರ ಆ್ಯಕ್ಟಿಂಗ್ ಮಾಡು, ನಿನಗೆ ತಲೆ ಸರಿ ಇಲ್ಲ ಅಂತ ಮಾತಾಡ್ತಾರೆ. ಇದಾ ಲೀಗಲ್ ಇಮ್ಯುನಿಟಿ ಕೊಡೋದು? ನನಗಿವಾಗ 40 years ಓಲ್ಡು. ನಮ್ಮ ತಂದೆ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಎಷ್ಟೋ ವಿಚಾರಗಳಿದೆ, ನಾನು ಕೊಡೋದಿಲ್ಲ. ಐ ನೋ ಹಿ ಈಸ್ ಬೀನ್ ಬ್ಲ್ಯಾಕ್ ಮೇಲ್ಡ್. ನೋಡಿ, ಆ ನಾಗರಾಜ್ ಜೊತೆ ಇರುವಾಗ ಆ NREಯಲ್ಲಿ ದೇ ಹ್ಯಾವ್ ಟೇಕನ್ ಎ ಸಿಗ್ನೇಚರ್ ಆನ್ 3 blank ಪಿಟಿಷನ್ಸ್. ಆ ಪಿಟಿಷನ್ ಆದಮೇಲೆ ಐ ಹ್ಯಾವ್ ಫೌಂಡ್ ಎ ಪ್ರಾಪರ್ಟಿ ಪಾರ್ಟಿಷನ್ ಡಾಕ್ಯುಮೆಂಟ್ ವಿತೌಟ್ ಮೈ ಕನ್ಸೆಂಟ್. ಸೇಲ್ ಮಾಡಿದಾರ ಇಲ್ವಾ ಗೊತ್ತಿಲ್ಲ. ನಾನೇ ಎಲ್ಡರ್ಲಿ ಗ್ರ್ಯಾಂಡ್ ಚೈಲ್ಡು, ಮನೆಗೆ ದೊಡ್ಡ ಮನುಷ್ಯ ಅಂತ ನಾನು ಸುಮ್ಮನಿದ್ದೀನಿ. ನಾನೇನು ಕೇಳಬಾರ್ದು ಅಂತ ಹೇಳಿ. ಐ ಡೋಂಟ್ ಗೆಟ್ ಎನಿ ಪ್ರಾಫಿಟ್ಸ್ ಆರ್ ಎನಿ ಅರ್ನಿಂಗ್ಸ್ ಫ್ರಮ್ ಎನಿಬಡಿ. ತಂದೆ ಪಾಕೆಟಿಂದ ಕದೀತಿದ್ದೀನಿ ಚಿಕ್ಕ ವಯಸ್ಸಿಂದ. ಅದರಿಂದನೇ ಈ ಥರ ಎಲ್ಲ ಮಾಡ್ತಿರೋದು. ದಟ್ ಹ್ಯಾಬಿಟ್ ಐ ಕ್ಯಾನಾಟ್ ಲೀವ್ ಇಟ್. ದಟ್ಸ್ ಮೈ ಮನಿ ಆ್ಯಂಡ್ ಐ ವಿಲ್ ಟೇಕ್ ಇಟ್. ನೋಬಡಿ ಹ್ಯಾಸ್ ಟು ಕ್ವೆಶ್ಚನ್. ಎಷ್ಟು ಎಕ್ಸ್ಪ್ಲಾಯ್ಟೇಷನ್ ಆಗಿದೆ ಗೊತ್ತಾ? ಇದೆಲ್ಲ ಜಡ್ಜಿಗೆ ಹೇಳಿದ್ರೆ ಜಡ್ಜಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಅವ್ರಿಗೆ ಗೊತ್ತಾಗೋದು ದುಡ್ಡು ಮಾತ್ರ. ದುಡ್ಡು ಅವ್ರ ಮಗಳು ಸಿಗಾಕೊಂಡಿರೋದು, ಅವ್ರ ಮಗ ಸಿಗಾಕೊಂಡಿರೋದು. ಸರ್, NGVಯಲ್ಲಿ ನಾನು ತುಂಬ ನೋಡಿದ್ದೀನಿ ಜಡ್ಜ್ಗೆ ಲಾಕ್ ಹಾಕಿರೋದು. ಅವ್ರ ಮಗಳದು ವೀಡಿಯೋ ಮಾಡಿ ಲಾಕ್ ಹಾಕಿರೋದು ನೋಡಿದ್ದೀನಿ. ಸ್ಟೋರಿನೂ ಕೇಳಿದ್ದೀನಿ, ಪರ್ಸ್ನಲ್ ಇಂಟರ್ವ್ಯೂನೂ ತೊಗೊಂಡಿದ್ದೀನಿ. ಐ ನೋ ದೀಸ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್. ಜಡ್ಜಿಗೆ ಲಾಕ್ ಹಾಕಿ ಅವ್ರಿಗೆ ಬೇಕಾಗಿರೋಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಲಾಕ್ ಹಾಕಿಬಿಡ್ತಾರೆ. ಆ ಥರ ಇವರು. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಮಿನಿಸ್ಟರ್ 35 ಲಕ್ಷ ಕೊಟ್ಟಿದ್ದಾನೆ ಕಿರಣ್ ಪ್ರಭಾಕರ್ಗೆ, ಡೆಲ್ ಕಡೆಯಿಂದ ಸಿಂಪ್ಲಿಪೇ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ. ನಮ್ಮನ್ನು ಜೀತಕ್ಕೆ ಇಟ್ಕೊಂಡ. ಮಧ್ಯಾಹ್ನ ಊಟ, ರಾತ್ರಿ 190 ಅವನಿಗೆ ಕೆಲಸ ಮಾಡಿಕೊಡೋದಕ್ಕೆ. ಜೊತೆಯಲ್ಲಿ ಆವಾಗ ಕ್ಯಾನಬಿಸಲ್ಲಿ ಕೆಟಮಿನ್ ಮಿಕ್ಸ್ ಮಾಡಿಕೊಡೋದು, ಊಟದಲ್ಲಿ ಕೆಟಮಿನ್ ಮಿಕ್ಸ್ ಮಾಡಿಕೊಡೋದು. ನಾವು ಅದನ್ನು ತಗೊಂಡೋಗಿ ಹುಡುಗಿರ ಮೇಲೆ ಏರಿಸೋದು. ಅದೆಲ್ಲ ಗೊತ್ತಾದಾದಮೇಲೆ ನಾನು ಒಂದು ಮೆಡಿಸನ್ ತಗೊಂಡು ಐ ಆರ್ಟಿಫಿಷಿಯಲಿ ಇಂಡ್ಯೂಸ್ಡ್, ಏನದು ನನಗೆ ವರ್ಡ್ ಕರೆಕ್ಟಾಗಿ ಬರ್ತಿಲ್ಲ, ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತೀನಿ.
ಎರೆಕ್ಟೈಲ್ ಡಿಸ್ಫಂಕ್ಷನ್ ನನಗೆ. ಇದಿದ್ದರೂ ಕೂಡ ಹರಾಸ್ಮೆಂಟ್ ಕೇಸ್ ಹಾಕಿದ್ರು. ನಮ್ಮ ತಂದೆ ನನ್ನನ್ನು ಪೊಲೀಸ್ ಇಂಟರ್ವೆನ್ಷನ್ಗೂ ಕರೆದಿಲ್ಲ, ಕೋರ್ಟ್ ಇಂಟರ್ವೆನ್ಷನ್ಗೂ ಕರೆದಿಲ್ಲ, ಕರ್ಕೊಂಡೋಗಿ ಇಲ್ಲಿ ಸೇರಿಸ್ಬಿಟ್ರು, ಬಚ್ಚಿಟ್ಬಿಟ್ರು. ಕೋರ್ಟಲ್ಲಿ ಏನು ನಡೀತು ಗೊತ್ತಿಲ್ಲ. ನಂತರನೇ ಒಬ್ಬ ವ್ಯಕ್ತಿನ ಕರ್ಕೊಂಡೋಗಿ ID ಕಾರ್ಡೆಲ್ಲ ಕೊಟ್ಟು ಮಾತಾಡಿಸಿದ್ದಾರೆ. ಐ ಡಿಂಟ್ ಇವನ್ ಗೋ ಟು ದ ಕೋರ್ಟ್. ಕೇಸ್ ಕ್ಲೋಸ್ ಆಯಿತು. ಏನಾಯಿತು ಅಂತ ಗೊತ್ತಿಲ್ಲ. ನನ್ನ ವೈಫ್ನ ತೊಗೊಂಡೋಗಿ ಬ್ರಾಥಲ್ ಹೌಸಿಗೆ ಮಾರಿದ್ದಾರೆ. ಎಲ್ಲ ವಿಚಾರ ನಮ್ಮ ಇನ್ವೆಸ್ಟಿಗೇಟರ್ಸ್ ಹೇಳ್ತಾ ಇದ್ದಾರೆ. ಆದ್ದರಿಂದನೇ ನಾನೇ ಪ್ರೈವೇಟ್ ಇನ್ವೆಸ್ಟಿಗೇಷನ್ ಓಪನ್ ಮಾಡಿರೋದು. ಇದೆಲ್ಲ ಪ್ರೈವೇಟ್ ಕಂಪನೀಸ್ ಜೊತೆ ನಡೀತಾ ಇದೆ ಎಕ್ಸ್ಟಾರ್ಷನ್ ಬಿಸ್ನೆಸ್ಗೆ. ಅದಕ್ಕೆ ನಾನೇ ಓಪನ್ ಮಾಡಿ ಫಂಡ್ಸ್ ಕಲೆಕ್ಟ್ ಮಾಡ್ತಿದ್ದೀನಿ ಇನ್ವೆಸ್ಟರ್ಸಿಂದ. ಇವಾಗ ನೀವು ಹೇಳಿ, ನಾನು ಕೊಟ್ಟಿರೋ ಟ್ರೈನಿಂಗ್ ಮಟೀರಿಯಲ್ಗೆ ನೀವು ಎಷ್ಟು ಚಾರ್ಜ್ ಮಾಡ್ಬೋದು ಹೇಳಿ. ನಾನು ಇಟ್ ಈಸ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್, ರೌಂಡ್ ದ ಕ್ಲಾಕ್. ಒಂದು ಸರಿ ಎದ್ದಿದ್ರೆ ನಾನು ನಾರ್ಮಲಾಗೆ 36 hours ಮಲಗಲ್ಲ ಸರ್. ಕಾಫಿ ಕುಡಿದು ನನಗೆ ಹೆಮರಾಯ್ಡ್ಸು ಅಂದರೆ ಪೈಲ್ಸು, ಬ್ಲಡ್ ಬರ್ತದೆ ನನಗೆ. ಅದಕ್ಕೋಸ್ಕರ ಸ್ಟಿಮ್ಯುಲೆಂಟಲ್ಲಿ ವರ್ಕ್ ಮಾಡೋದು. ನನಗೆ ಮುಂಚೆ ಗೋ ಕ್ಯಾಪ್ಸೂಲ್ ಬರ್ತಿತ್ತು, ಇವಾಗ ಅದು ಬರ್ತಾಯಿಲ್ಲ. ನನಗೆ ಬೇಕಾಗಿರೋ ಸ್ಟಿಮ್ಯುಲೆಂಟ್ ಸಿಗ್ತಾಯಿಲ್ಲ. ಬೊಟಾಕ್ಸಿನ್ ತಗೊತಿದ್ದೆ ನಾನು ಫೇಶಿಯಲ್ ಮಸಲ್ಸ್ ಚೇಂಜ್ ಮಾಡೋದಕ್ಕೆ. ಏನಕ್ಕೂ ಸಾಕಾಗ್ತಿಲ್ಲ. ಇವ್ರು ಕೊಡೋ ಕಾಸು ನನ್ನ ಕಾಫಿ ಖರ್ಚಿಗೆ ಸಾಕಾಗಲ್ಲ. ಇವತ್ತಿನ ಕಾಫಿ ಖರ್ಚು 2,000 ಆಯಿತು. ಯಾರು ಕೊಡ್ತಾರೆ? ಆ 2,000 ಕಾಫಿ ಕೊಡೋಣ ಅಂತ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತೀನಿ, ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿಟ್ಟಿದ್ದಾರೆ. ಪೊಲೀಸವ್ರದ್ದೆಲ್ಲ ಎಕ್ಸ್ಟಾರ್ಷನ್ ಬಿಸ್ನೆಸ್ಸು, ದಂಧೆ ಬಿಸ್ನೆಸ್ ಎಲ್ಲ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ಗೆ ಹೋಗಿ ಪಿನ್ ನೋಡಿಬಿಟ್ಟೆ ಅಂತ ಹೇಳಿ ಈ ರೀತಿ ಪನಿಷ್ಮೆಂಟ್ ಕೊಟ್ಟರೆ ಗೊತ್ತಾಗ್ತಿಲ್ಲ. ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಮೇಲೆ ಆ್ಯಕ್ಷನ್ ತೊಗೊಳ್ಳಲ್ಲ, ಹರಾಸ್ಮೆಂಟ್ ಕೊಡ್ತಾ ಇರ್ತಾರೆ. ಏನು ಜಡ್ಜ್ ಹತ್ರ ಹೋಗೋಣ? ಜಡ್ಜ್ ಹತ್ರ ಹೋದರೆ ಅದು ಲೆಂತಿ ಪ್ರಾಸೆಸ್ಸು. ಕೋರ್ಟಲ್ಲಿ ಏನಾಗುತ್ತೆ ಹೇಳಿ, PP ಒಂದು 20,000 ತೊಗೊಂಡು ವಾರಂಟ್ ಇಶ್ಯೂ ಮಾಡೋದಾ ಬೇಡವಾ ಅಂತ ಹೇಳಿ ಥಿಂಕ್ ಮಾಡ್ತಾನೆ. ನನಗೆ ಈ ಕೋರ್ಟಲ್ಲಿ ಅಪ್ಲೈ ಮಾಡೋಕ್ಕೆ ಇಷ್ಟಿಲ್ಲ. ಅದಕ್ಕೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೇಗಲ್ಲಿ ಅಪ್ಲೈ ಮಾಡಿದ್ದೀನಿ. ಟ್ರಾಫಿಕಿಂಗ್ ಕೇಸು, ಬ್ರಿಟಿಷ್ ಇನ್ವೆಸ್ಟಿಗೇಟರ್ಸ್ ಬರ್ತಾರೆ, ಅವ್ರು ನಾನು ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ಸೀಕ್ ಹ್ಯೂಮನ್ ರೈಟ್ಸ್ ಹೆಲ್ಪ್ ಅಂತ ಹೇಳಿದ್ದಾರೆ. ಇಲ್ಲಿನ ಹ್ಯೂಮನ್ ರೈಟ್ಸ್ ಕಮಿಷನ್ ಹತ್ರ ಹೋದರೆ ಅವ್ರು ಕೆಲಸನೇ ಮಾಡೋದಿಲ್ಲ. ಅವ್ರು ಏನು ಮಾಡಿದಾರಂತಲೇ ಗೊತ್ತಾಗ್ತಿಲ್ಲ, ಅವ್ರೇನು ಜಡ್ಜ್ಮೆಂಟ್ ಕೊಟ್ಟಿದ್ದಾರಂತ ಗೊತ್ತಿಲ್ಲ, ಏನು ಇಂಟ್ರಾಗೇಷನ್ ನಡೀತು, ಏನು ಎನ್ಕ್ವೈರಿ ನಡೀತು, ಒಂದು ಡಾಕ್ಯುಮೆಂಟೇಷನ್ ಇಲ್ಲ, ಒಂದು FIR ರಿಪೋರ್ಟ್ ಇಲ್ಲ. ಎಲ್ಲ ಕ್ಲೋಸ್ ಮಾಡಿಬಿಟ್ಟು ನನಗೆ ಗೊತ್ತಿಲ್ಲದೆ ಎಲ್ಲ ಮುಚ್ಚಾಕ್ಬಿಟ್ಟು ಇವಾಗ ನಾನು ಕರ್ಕೊಂಡವ್ರು ನಾನು ಹೋಗಿ ಸಾಯಿ ಅಂತ ಹೇಳ್ತಿದ್ದಾಳೆ ನನ್ನ ಎದುರು ಮನೆ ಹುಡುಗಿ ಸ್ವಾತಿ. ನಾನು ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸ ಮಾಡುವಾಗ ಇವ್ರು ಹೇಳ್ದಾಗ ಕೇಳಲಿಲ್ಲ ಅಂಥೇಳಿ ಊಟದಲ್ಲಿ ಆ್ಯಸಿಡ್ ಹಾಕಿ ಎಲ್ಲೋ ಕರ್ಕೊಂಡೋಗಿ ಬಾಡಿಲಿರೋ ವಾಟ್ರೆಲ್ಲ ಡ್ರೈನ್ ಔಟ್ ಮಾಡಿ ಹೊಡೆದಿದ್ದು. ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಐ ಡಿಸರ್ವ್ ಎ ಕ್ವಾಲಿಟಿ ಲೈಫ್. ನಾನು ಬರೀತಿದ್ದೆ 50 million 100 million ರಿಪೋರ್ಟ್ಸು, ಒಂದು ಪೈಸಾ ಕೂಡ ಇಸ್ಕೊತಿರ್ಲಿಲ್ಲ ನಾನು. ಯಾರಿಗೂ ಬಕೆಟ್ ಹಿಡಿಯೋದು, ಸೆಲ್ಯೂಟ್ ಹೊಡಿಯೋದು, CEO ಬಂದು ನಾನು ತಲೆ ಬಗ್ಸ್ತಿರ್ಲಿಲ್ಲ ಸರ್. ಇನ್ವೆಸ್ಟರ್ಸ್ ಬಂದು, ಸ್ಟೇಕ್ ಹೋಲ್ಡರ್ಸ್ ಬಂದು ತಲೆ ಬಗ್ಸ್ತಿರ್ಲಿಲ್ಲ. ಇವಾಗ ನೋಡಿ 5-5 ರೂಪಾಯಿಗೂ ಅಲಿಬೇಕು, ಆ ಥರ ಪರಿಸ್ಥಿತಿಗೆ ತಂದಿಟ್ರು. ಇದನ್ನು ನಮ್ಮ ತಂದೆಗೆ ಕೇಳಬಾರ್ದ? ಕೋಪ ಮಾಡ್ಕೊತಾರೆ, ಬೈತಾರೆ. ನನ್ನ ಅಭ್ಯಾಸ ಬಲ್ಲ ನನಗಿದೆ, ಹ್ಯಾಬಿಚುವಲ್. ಇಟ್ಸ್ ಅ ರಿಪೀಟೆಡ್ ಪ್ಯಾಟರ್ನ್ ಆಫ್ ಹ್ಯಾಬಿಟ್ಸ್ ದಟ್ಸ್ ಪ್ರಾಕ್ಟೀಸ್ಡ್. ನಾನು ಬ್ರೇಕ್ ತೊಗೊಂಡ್ರೆ ಐ ಕ್ಯಾನ್ ಬಿ ಬೆಟರ್.